ನೇತ್ರಾವತಿ ನದಿ ತೀರದಲ್ಲಿ ನೂರಾರು ಶವ ಹೂತ ಆರೋಪ ಪ್ರಕರಣದ ಹಿಂದಿರುವ ಕಾಣದ ಕೈಗಳ ಬೆನ್ನು ಬಿದ್ದ ಎಸ್ಐಟಿ ಅಧಿಕಾರಿಗಳು ಪ್ರಕರಣಕ್ಕೆ ಫಂಡಿಂಗ್ ಆಗಿರುವ ಬಗ್ಗೆ ಮಾಹಿತಿ ಕಲೆ ಹಾಕಿರುವ ಎಸ್ಐಟಿ ಆರೋಪಿ ಚಿನ್ನಯ್ಯನಿಗೆ ಫಂಡಿಂಗ್ ಮಾಡಿರುವವರ ಬೆನ್ನು ಬಿದ್ದಿದ್ದಾರೆ ಎಸ್ಐಟಿ ಚಿನ್ನಯ್ಯನ ಹಾಗೂ ಪತ್ನಿಯ ಅಕೌಂಟ್ಗೆ ಹಣ ವರ್ಗಾವಣೆಯ ಬಗ್ಗೆ ಮಹತ್ವದ ದಾಖಲೆಯನ್ನು ಸಂಗ್ರಹಿಸಿದೆಯೇ ಎಸ್ಐಟಿ ಅನ್ನೋದೊಂದು ಪ್ರಶ್ನೆ ಚಿನ್ನಯ್ಯನ ಕುಟುಂಬದ ಪ್ರತಿಯೊಬ್ಬರ ಅಕೌಂಟ್ ಅನ್ನು ಪರಿಶೀಲನೆ ಮಾಡಲಾಗ್ತಾ ಇದೆ ಫಂಡಿಂಗ್ ಆರೋಪದ ಮೇಲೆ 11 ಜನರಿಗೆ ನೋಟಿಸ್ ಅನ್ನು ನೀಡಿರುವಂತಹ ಎಸ್ಐಟಿ ವಿಚಾರಣೆಗೆ ಹಾಜರಾಗುವಂತೆ ಎಸ್ಐಟಿಯಿಂದ 11 ಜನರಿಗೆ ನೋಟಿಸ್ ಅನ್ನು ನೀಡಲಾಗಿದೆ ಮಹೇಶ್ ಶೆಟ್ಟಿ ತಿಮುರೋಡಿ ಬೆಂಬಲಿಗರು ಸೇರಿ 11 ಜನರಿಗೆ ನೋಟಿಸ್ ಅನ್ನು ನೀಡಲಾಗಿದೆ ಈಗಾಗಲೇ 6 ಜನರನ್ನ ವಿಚಾರಣೆ ನಡೆಸಿರುವಂತಹ ಎಸ್ಐಟಿ ಅಧಿಕಾರಿಗಳು 6 ತಿಂಗಳ ಹಿಂದೆ ಹಣ ವರ್ಗಾವಣೆಯ ಬಗ್ಗೆ ದಾಖಲೆಯನ್ನು ಪಡೆದಿದ್ದಾರೆ ಎಸ್ಐಟಿ ಪ್ರಕರಣದಲ್ಲಿ ಇನ್ನಷ್ಟು ಮಂದಿ ಫಂಡಿಂಗ್ ಮಾಡಿರುವ ಬಗ್ಗೆ ಮಾಹಿತಿ ಅವ್ರಿಗೂ ಎಸ್ಐಟಿ ಅಧಿಕಾರಿಗಳು ನೋಟಿಸ್ ನೀಡುವ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ನೋಡಿ ಈ ಪ್ರಕರಣ ಬೆಳಕಿಗೆ ಬರ್ತಾ ಇದ್ದ ಹಾಗೇನೆ ಗಂಭೀರವಾಗಿ ಬಂದಂತ ಮೊದಲ ಆರೋಪ ಫಂಡಿಂಗ್ ಆಗ್ತಾ ಇದೆ ಅಂತ ಕೇವಲ ನಮ್ಮ ರಾಜ್ಯದಲ್ಲಿ ಮಾತ್ರ ಅಲ್ಲ ವಿದೇಶದಿಂದಲೂ ಕೂಡ ಫಂಡಿಂಗ್ ಅನ್ನು ಮಾಡಲಾಗಿದೆ ಕೆಲವರು ಬೇಕು ಅಂತಾನೆ ಕೆಲವು ಕ್ಷೇತ್ರಗಳ ಬಗ್ಗೆ ಅವಹೇಳನ ಅಪಪ್ರಚಾರ ಮಾಡಬೇಕು ಅಂತಾನೆ ಫಂಡಿಂಗ್ ಅನ್ನು ಮಾಡಲಾಗಿದೆ ಅಂತ ಇದೊಂದು ಷಡ್ಯಂತ್ರ ನಿಯೋಜಿತ ಷಡ್ಯಂತ್ರ ರೂಪಿತ ಷಡ್ಯಂತ್ರ ಅನ್ನೋದನ್ನು ಹೇಳಲಾಗ್ತಾ ಇತ್ತು ಸೊ ನೀನು ಹೇಳು ಹೀಗೆ ಮಾಡು ಅಂತೆಲ್ಲ ಹೇಳಿ ದುಡ್ಡನ್ನು ಕೊಟ್ಟಿದ್ದಾರೆ ಅಂತ ಕೆಲವು ಯೂಟ್ಯೂಬರ್ಸ್ ಅಕೌಂಟ್ಗಳಿಗೂ ಕೂಡ ದುಡ್ಡು ಹೋಗಿದೆ ಅನ್ನೋದನ್ನು ಹಾಗೆಯೇ ಈ ಥರದ ವಿಚಾರದಲ್ಲಿ ಮುನ್ನೆಲೆಗೆ ಬಂದಂಥವರ ಅಕೌಂಟ್ಗೂ ಕೂಡ ದುಡ್ಡು ಹೋಗಿದೆ ಅಂತ ಇದೀಗ ಎಸ್ಐಟಿ ಬೆನ್ನ ಬಿದ್ದಿತ್ತು ಇದೀಗ ಕೆಲವು ಮಾಹಿತಿಗಳು ಸಿಕ್ಕಿದೆ ಕೆಲವರನ್ನು ವಿಚಾರಣೆಗೆ ಒಳಪಡಿಸಲಾಗಿದೆ ಕೆಲವರಿಗೆ ನೋಟಿಸನ್ನು ನೀಡಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಚಿನ್ನಯ್ಯ ಆತನ ಹೆಂಡತಿ ಮತ್ತು ಆತನ ಫ್ಯಾಮಿಲಿಯ ಎಲ್ಲರ ಬ್ಯಾಂಕ್ ಡೀಟೇಲ್ಸನ್ನು ಪಡ್ಕೊಂಡಿದ್ದಾರಂತೆ ಎಸ್ಐಟಿ 6 ತಿಂಗಳಿನ ಸಂಪೂರ್ಣವಾದಂಥ ಡೀಟೇಲ್ಸನ್ನು ಪಡ್ಕೊಂಡಿರುವಂಥ ಎಸ್ಐಟಿಗೆ ಕೆಲವು ಸುಳಿವುಗಳು ಸಿಕ್ಕಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ ಮಹೇಶ್ ಶೆಟ್ಟಿ ತಿಮುರೋಡಿ ಬೆಂಬಲಿಗರು ಸೇರಿದಂತೆ ಒಂದು 10ರಿಂದ 11 ಜನ ಅಮೌಂಟ್ಗಳನ್ನು ಕಳಿಸಿದ್ದಾರೆ ಅಂತ ಬಟ್ ಯಾವ ಕಳಿಸಿದ್ದಾರೆ ಏನು ಎತ್ತ ಎಲ್ಲವೂ ಕೂಡ ಇಂಪಾರ್ಟೆಂಟ್ ಆಗತ್ತೆ ಸೊ ಅವ್ರನ್ನೆಲ್ಲರನ್ನ ವಿಚಾರಣೆಗೆ ಒಳಪಡಿಸುವಂಥ ನಿಟ್ಟಿನಲ್ಲಿ ಕೆಲವರಿಗೆ ಕರೆಸಿ ವಿಚಾರಣೆ ಮಾಡಿದಾರಂತೆ ಇನ್ನು ಕೆಲವರಿಗೆ ನೋಟಿಸನ್ನು ಕೊಟ್ಟಿದ್ದಾರಂತೆ ಇದರಲ್ಲಿ ವಿದೇಶದಿಂದ ಫಂಡಿಂಗ್ ಆಗಿರೋದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಗ್ತಾ ಇದೆಯಾ ದೊಡ್ಡ ಅಮೌಂಟ್ಗಳು ಏನಾದರೂ ಸೆಟಲ್ಡ್ ಆಗಿರೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆಯಾ ಅದು ಮುಖ್ಯ ಆಗತ್ತೆ ನಿಮಗೆ 1,000 2,000 3,000 4,000 5,000 ಅದರ ಲೆಕ್ಕ ಅನ್ಸಲ್ಲ ಯಾಕೆಂದರೆ ಚಿನ್ನಯ್ಯ ಕೂಡ ಇದೇ ಗ್ರಾಮದಲ್ಲಿ ಇದ್ದವನಾಗಿರುವಂಥ ಹಿನ್ನೆಲೆಯಲ್ಲಿ ಪರಿಚಿತ ಇರ್ಬೋದು ಸಾಲ ಸೂಲ ಅಂತ ಕೇಳ್ಕೊಂಡಿರ್ಬೋದು ಎರಡು ಥರದ ಆ್ಯಂಗಲ್ ಇರುತ್ತೆ ಬಟ್ ನಿಮಗೆ ಲಕ್ಷಾನುಗಟ್ಟಲೆ ಹಣಗಳು ಅಕೌಂಟಿಗೆ ಬಂದು ಬಿದ್ದಿದೆ ಅಂತ ಅಂದಾಗ ಒಂದು ಬಲವಾದ ಅನುಮಾನ ಅನ್ನೋದು ಶುರುವಾಗುತ್ತೆ ಓಕೆ ಈ ಪ್ರಕರಣದಲ್ಲಿ ಷಡ್ಯಂತ್ರ ಮಾಡಲಿಕ್ಕೆ ಅಂತಾನೇ ಈತನಿಗೆ ದುಡ್ಡನ್ನು ಹಾಕಲಾಗಿತ್ತಾ ಅನ್ನೋ ಪ್ರಶ್ನೆ ಎಸ್ಐಟಿ ಇದೀಗ ಕಂಪ್ಲೀಟ್ ಆದಂಥ ಮಾಹಿತಿಗಳನ್ನು ಕಲೆ ಹಾಕಿದೆ ಡಾಕ್ಯುಮೆಂಟ್ಸ್ಗಳನ್ನು ಕಲೆಕ್ಟ್ ಮಾಡ್ಕೊಂಡಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ ಆ ಆ್ಯಂಗಲ್ಸ್ಗಳಲ್ಲೂ ಕೂಡ ತನಿಖೆಯನ್ನು ಮಾಡಲಾಗಿದೆ ಎಸ್ಐಟಿ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇರೋದು ಈಗಾಗಲೇ ಫಂಡಿಂಗ್ ಆಗಿದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಕೌಂಟ್ಗಳಿಗೆ ದುಡ್ಡು ಬಂದಿದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವರನ್ನ ವಿಚಾರಣೆಗೆ ಒಳಪಡಿಸಿ ಆಗಿದೆ ಇನ್ನು ಕೆಲವರನ್ನ ವಿಚಾರಣೆಗೆ ಒಳಪಡಿಸೋದು ಬಾಕಿ ಇದೆ ಅನ್ನೋದನ್ನು ಕೂಡ ಹೇಳಲಾಗ್ತಾ ಇದೆ ಸೊ ಹಾಗಿದ್ರೆ ಚಿನ್ನಯ್ಯಂಗೆ ಯಾರ್ಯಾರು ಅಮೌಂಟ್ ಹಾಕಿದ್ರು ಯಾವ ಕಾರಣಕ್ಕೆ ಹಾಕಿದ್ರು ಅವ್ರ ಉದ್ದೇಶ ಏನಾಗಿತ್ತು ಇದು ಬಹಳ ಮುಖ್ಯ ಆಗತ್ತೆ ಚಿನ್ನಯ್ಯ ಫುಲ್ ಡೀಟೇಲ್ಸನ್ನು ಕೊಡಬೇಕಾಗತ್ತೆ ಇವರು ಈ ಕಾರಣಕ್ಕೆ ಹಣ ಹಾಕಿದ್ರು ಇನ್ನೊಂದು ಮತ್ತೊಂದು ಅಂತ ಅದಕ್ಕೆ ದಾಖಲೆಗಳಿಗಿಲ್ಲ ಅಂತ ಅಂದರೆ ಅವ್ರಿಗೆ ಏನು ಕಾಂಟ್ಯಾಕ್ಟು ಎಷ್ಟು ದಿನದಿಂದ ಕಾಂಟ್ಯಾಕ್ಟು ಇದೆಲ್ಲವನ್ನು ಕೂಡ ಈಗ ಹೊರಗೆ ತೆಗಿತಾರೆ ಕೇವಲ ಚಿನ್ನಯ್ಯ ಮಾತ್ರ ಅಲ್ಲ ಈ ಪ್ರಕರಣದಲ್ಲಿ ಅನೇಕರಿಗೆ ಫಂಡಿಂಗ್ ಆಗಿದೆ ಅನ್ನೋದನ್ನು ಹೇಳಲಾಗ್ತಾ ಇತ್ತು ವಿದೇಶದಿಂದ ಬೇಕು ಅಂತಾನೆ ಟಾರ್ಗೆಟ್ ಮಾಡಿಯೇ ಈ ಫಂಡಿಂಗನ್ನು ಮಾಡಲಾಗಿದೆ ಅನ್ನೋದನ್ನು ಹೇಳಲಾಗ್ತಾ ಇತ್ತು ಹಾಗಿದ್ರೆ ಫಂಡಿಂಗ್ ಆಗಿರೋದು ಸತ್ಯನಾ ಅನ್ನೋದೊಂದು ವಿಚಾರ ಇದೀಗ ಹೊರಗೆ ಬರಬೇಕಾಗತ್ತೆ ಹಾಗಾಗಿ ಚಿನ್ನಯ್ಯ ಮತ್ತು ಆತನ ಹೆಂಡತಿ ಮತ್ತು ಆತನ ಇಡೀ ಫ್ಯಾಮಿಲಿಯ ಬ್ಯಾಂಕ್ ಡೀಟೇಲ್ಸನ್ನು ಪಡ್ಕೊಳ್ಳೋದ್ರಲ್ಲಿ ಯಶಸ್ವಿ ಆಗಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಎಸ್ಐಟಿ ಅಧಿಕಾರಿಗಳು ಇಲ್ಲಿವರೆಗೂ ಯಾವುದೇ ರೀತಿಯಾದಂಥ ಸುಳಿವು ಕೊಟ್ಟಿಲ್ಲ ಏನೇನು ತನಿಖೆ ಆಗಿದೆ ಏನೇನು ಮಾಹಿತಿ ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ಈ ಪ್ರಕರಣದಲ್ಲಿ ಫಂಡಿಂಗ್ ಆಗಿದೆ ಅನ್ನೋದನ್ನು ಮೊದಲ ದಿನದಿಂದ ಹೇಳಲಾಗ್ತಾ ಇತ್ತು ವಿದೇಶಿ ಫಂಡಿಂಗ್ ಅಂತ ಸೊ ಈಗ ಸಿಗ್ತಿರೋ ಮಾಹಿತಿ ಪ್ರಕಾರ ಕೆಲವರ ಫಂಡಿಂಗ್ ಟ್ರಾನ್ಸಾಕ್ಷನ್ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಏನೇನು ಡೀಟೇಲ್ಸ್ ಸಿಕ್ಕಿದೆ ಎಸ್ಐಟಿಗೆ ಆದಿತ್ಯ ನೀತಿ ಹೌದು ಚಿನ್ನಯ್ಯನಿಗೆ ಸುಮಾರು 3 ಲಕ್ಷ ಹಣವನ್ನ ಈ ಪ್ರಕರಣದಲ್ಲಿ ಭಾಗಿಯಾಗುವಂತೆ ನೀಡಲಾಗಿದೆ ಆ ಆಮಿಷವನ್ನ ತೋರಲಾಗಿದೆ ಅನ್ನುವಂತ ಮಾಹಿತಿ ಇದೆ ವಿವಿಧ ರೂಪದಲ್ಲಿ ಸುಮಾರು 3 ಲಕ್ಷದಷ್ಟು ಹಣ ಆತನ ಕೈ ಸೇರಿದೆ ಕೇವಲ ಆತ ಮಾತ್ರ ಅಲ್ಲ ಆತನ ಹೆಂಡತಿ ಕೈಗೂ ಕೂಡ ಸೇರಿದೆ ವಿವಿಧ ಬ್ಯಾಂಕ್ ಖಾತೆಗಳ ಮೂಲಕ
ಸೇರಿದೆ ಅನ್ನುವಂತ ಮಾಹಿತಿ ಇದೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ SIT ತನಿಖೆಯನ್ನು ತೀವ್ರಗೊಳಿಸಿದೆ. ಪ್ರಮುಖವಾಗಿ 11 ಜನರಿಗೆ ವಿಚಾರಣೆಗೆ ಹಾಜರಾಗೋದಕ್ಕೆ ನೋಟಿಸ್ ನೀಡಲಾಗಿದೆ. ಈ ಪೈಕಿ 6 ಜನ ವಿಚಾರಣೆಗೆ ಹಾಜರಾಗಿದ್ದಾರೆ. ಪ್ರಮುಖವಾಗಿ ಮಹೇಶ್ ತಿಮ್ಮರೋಡಿ ಅವರೇನಿದೆ ಇವರಿಗೆ ಸಂಬಂಧಪಟ್ಟಂತ ಆಪ್ತರ ಹೆಸರು ಇದರಲ್ಲಿ ಕೇಳಿ ಬಂದಿದೆ. ಗಿರೀಶ್ ಮಟ್ಟಣ್ಣ ಅವರ ಹೆಸರು ಕೂಡ ಇದರಲ್ಲಿ ಕೇಳಿ ಬಂದಿದೆ. ಹಾಗಾಗಿ ಇವರು ವಿಚಾರಣೆಗೆ ಹಾಜರಾಗಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಪ್ರಮುಖವಾಗಿ ಮಹೇಶ್ ತಿಮ್ಮರೋಡಿ ಅವರ ಆಪ್ತ ಅಂದ್ರೆ ಅವರ ಸಾಮಾಜಿಕ ಜಾಲತಾಣಗಳನ್ನ ಬಹಳ ನೋಡಿಕೊಳ್ತಾ ಇದ್ದ ಮತ್ತು ಅವರ ಜೊತೆಗೆ ಇದ್ದಂತ ಗಣೇಶ್ ಅನ್ನುವಂಥವರು ಕೂಡ ನಿನ್ನೆ ಮತ್ತು ಇವತ್ತು ಕೂಡ ವಿಚಾರಣೆಗೆ ಹಾಜರಾಗಿದ್ದಾರೆ. ಅವರನ್ನು ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆಗೆ ಕರೆಯಲಾಗಿದೆ ಅನ್ನುವಂತ ಮಾಹಿತಿ ಇದೆ. ಯಾಕಂದ್ರೆ ಮಹೇಶ್ ತಿಮ್ಮರೋಡಿ ಅವರಿಗೆ ಸಂಬಂಧಪಟ್ಟಂತ ಸಾಮಾಜಿಕ ಜಾಲತಾಣ, ಅವರ ಈ ಆಂಡ್ರಾಯ್ಡ್ ಮೊಬೈಲ್ ಫೋನ್ಗಳು, ಅದಕ್ಕೆ ಅದನ್ನೆಲ್ಲವನ್ನ ಕೂಡ ನೋಡಿಕೊಳ್ತಾ ಇರುವಂತದ್ದು ಇದೆ. ಗಣೇಶ್ ಶೆಟ್ಟಿ ಬಹಳ ಆಪ್ತ, ಅವರ ನಿಕಟವರ್ತಿ. ಹಾಗಾಗಿ ಆತನನ್ನ ಕೂಡ ಈಗ ಕಳೆದ 2 ದಿನದಿಂದ ವಿಚಾರಣೆ ಮಾಡ್ತಾ ಇದ್ದಾರೆ. ಇವತ್ತು ಕೂಡ ಈಗ ಕಳೆದ ಕೆಲವು ಕ್ಷಣಗಳಿಂದ ಆತ ಕೂಡ ವಿಚಾರಣೆಗೆ ಬಂದಿದ್ದಾನೆ. ಹಾಗಾಗಿ 11 ಜನರನ್ನ ಈಗಾಗಲೇ ವಿಚಾರಣೆಗೆ SIT ನೋಟಿಸ್ ನೀಡಿರೋದು. ಸೊ ಯಾವ ರೀತಿಯಲ್ಲಿ ಬ್ಯಾಂಕ್ ವಹಿವಾಟು ನಡೆದಿದೆ ಮತ್ತು ಚಿನ್ನಯ್ಯನಿಗೆ ಆ ಹಣವನ್ನ ಇವರು ಯಾಕೆ ಹಾಕಿದ್ದಾರೆ ಅನ್ನುವಂತ ರೀತಿಯಲ್ಲೂ ಕೂಡ ಈಗ SIT ವಿಚಾರಣೆಯನ್ನು ನಡೆಸ್ತಾ ಇದೆ. ಈ ಷಡ್ಯಂತ್ರ ಅನ್ನುವಂತ ಆರೋಪಕ್ಕೆ ಪೂರಕವಾಗಿ ಈ ಮಾಹಿತಿಗಳನ್ನ SIT ಕಲೆ ಹಾಕ್ತಾ ಇದೆ. ಆದಿತ್ಯ, ಒಂದು ಸೆಕೆಂಡ್ ಹೋಲ್ಡ್, ಇನ್ನೊಂದು ಅಪ್ಡೇಟ್ ಇದೆ, ಮತ್ತೆ ನಾನು ನಿಮ್ಮನ್ನ ಕನೆಕ್ಟ್ ಆಗ್ತೀನಿ. ಥ್ಯಾಂಕ್ ಯು ಆದಿತ್ಯ ಡೀಟೇಲ್ಸ್ಗಾಗಿ. ಎಸ್ ನೋಡಿ, ಇನ್ನು ಈ ಪ್ರಕರಣದಲ್ಲಿ ಸಾಕಷ್ಟು ರೀತಿಯಾದಂಥ ಡೆವಲಪ್ಮೆಂಟ್ ಆಗ್ತಾ ಇರುವಂಥದ್ದು. ಈ ಪ್ರಕರಣದಲ್ಲಿ ಕಾಣದ ಕೈಗಳ ಕೈವಾಡ ಇದೆ ಅನ್ನುವಂಥ ಶಂಕೆಯನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಪ್ರಕರಣಕ್ಕೆ ಫಂಡಿಂಗ್ ಆಗಿರೋದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಾ ಇರುವಂಥದ್ದು SIT ಮೊದಲ ದಿನದಿಂದಲೂ ಇದೊಂದು ಗಂಭೀರವಾದಂಥ ಆರೋಪ ಆಗಿತ್ತು. ಈಗ ಚಿನ್ನಯ್ಯ ಮತ್ತು ಆತನ ಹೆಂಡತಿ ಮತ್ತು ಆತನ ಫ್ಯಾಮಿಲಿಯವರ ಅಕೌಂಟಿಗೆ ದುಡ್ಡು ಬಂದಿದೆ ಅನ್ನೋದ್ರ ಬಗ್ಗೆ ಸುಳಿವು ಸಿಕ್ಕಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. SIT ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಡಾಕ್ಯುಮೆಂಟ್ಸ್ಗಳನ್ನು ಕಲೆಕ್ಟ್ ಮಾಡಿದೆ ಅನ್ನೋದನ್ನು ಕೂಡ ಹೇಳಲಾಗ್ತಾ ಇದೆ. ಆ ಡಾಕ್ಯುಮೆಂಟ್ ಆಧಾರದ ಮೇಲೆ ಯಾರು ದುಡ್ಡು ಹಾಕಿದ್ದಾರೆ, ಯಾವಾಗ ಹಾಕಿದ್ದಾರೆ, ಯಾವ ರೀಸನಿಗೆ ಹಾಕಿದ್ದಾರೆ, ಎಷ್ಟು ಹಾಕಿದ್ದಾರೆ, ಸೊ ಇದೆಲ್ಲನೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಈ ಪ್ರಕರಣದಲ್ಲಿ ಇನ್ನೊಂದು ವಿಚಿತ್ರ ಏನು ಅಂತಂದರೆ, ಸುಮಾರು 2 ವರ್ಷಗಳಿಂದಲೂ ಕೂಡ ತಯಾರಿಗಳಾಗ್ತಾ ಇತ್ತು. 2 ವರ್ಷಗಳಿಂದಲೂ ಕೂಡ ಇವ್ರುಗಳು ಸಂಪರ್ಕದಲ್ಲಿದ್ದರು, ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ರು, ವೀಡಿಯೋಸ್ಗಳನ್ನು ರೆಕಾರ್ಡ್ ಮಾಡ್ಕೊಳ್ತಿದ್ರು ಅಂತೆಲ್ಲ ಹೇಳಲಾಗ್ತಾ ಇತ್ತು. ಹಾಗಾಗಿ ಈ 2 ವರ್ಷದ ಟ್ರಾನ್ಸಾಕ್ಷನ್ ಹಿಸ್ಟರಿ ತುಂಬಾ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ.